ವೀಕ್ಷಕರೇ ನಮಸ್ಕಾರ. ಇವತ್ತು ಸಂಡೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಧರ್ಮಾಪುರ ಗ್ರಾಮದಲ್ಲಿ ಬರುವ ಒಂದು ಜಮೀನಿನಲ್ಲಿ ಏನಂತ ಹೇಳಿದ್ರೆ ಸುಮಾರು 4-5 ವರ್ಷಗಳಿಂದ ಅಕ್ರಮವಾಗಿ ಲಾರಿಗಳನ್ನ ಇಲ್ಲಿ ಪಾರ್ಕ್ ಮಾಡುವಂತದ್ದು, ಪಾರ್ಕ್ ಮಾಡಿ ಜೊತೆಗೆ ಸುಮಾರು 2 ಮೈಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಗಣಿ ಲಾರಿಗಳನ್ನ ಪಾರ್ಕ್ ಮಾಡ್ತಾ ಇದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟರು ನಾವು ಸಂಬಂಧಪಟ್ಟಂಗೆ ಕೇಳಿದ್ವಿ, ಇದು ಅನ್ಸರ್ವೈಡ್ ಸೆಟಲ್ಮೆಂಟ್, ಸರ್ವೆ ಸೆಟಲ್ಮೆಂಟ್ ಆದ್ಮೇಲೆ ಇದು ಸರ್ಕಾರ ಏನೋ ಆಗಿದೆ ಅಂತಂದೇಳಿ ಅಧಿಕಾರಿಗಳ ಕಡೆಯಿಂದ ನಮಗೆ ಮಾಹಿತಿ ಬಂದಿದೆ. ಆ ಮಾಹಿತಿ ಜೊತೆಗೆ ಸುಮಾರು ಇವತ್ತು 4-5 ವರ್ಷಗಳಿಂದ ಒಂದು ಲಾರಿಗೆ 20 ರೂಪಾಯಿ ಅಂತ ತಗೊಳ್ತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಈಗ ಸಿಂಗ್ ಆಪರೇಷನ್ ಅಲ್ಲಿ ಅದನ್ನು ಕೂಡ ಹಿಡಿದಿದ್ದೇವೆ. ಈ ಏನಂತ ಹೇಳಿದ್ರೆ ಇಲ್ಲಿ ತಾಲೂಕು ಆಡಳಿತ ಮತ್ತೆ ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರು ಮತ್ತೆ ವಿಲೇಜ್ ಅಕೌಂಟರ್ಗಳು ಇವ್ರು ಏನ್ ಮಾಡ್ತಿದಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಪ್ರಭಾವಿಗಳ ಹೆಸರು ಹೇಳ್ಕೊಂಡು ಈ ಹಗಲು ದರೋಡೆ ಮಾಡ್ತಕ್ಕಂಥದ್ದು, ಇಲ್ಲಿ ಕೃಷಿ ಜಮೀನಲ್ಲಿ ಯಾವುದೇ ರೀತಿ ಪಾರ್ಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಸರ್ಕಾರ ಅಂತ ಕನ್ಸಿಡರ್ ಮಾಡಿದ್ರೆ ಈ ಗಣಿ ಲಾರಿಗಳ ಏನು ಚಾಲಕರು ಇರ್ತಾರೆ ಆ ಚಾಲಕರ ಕಡೆಯಿಂದ 20 ರೂಪಾಯಿಯನ್ನ ಇಸ್ಕೊಳ್ಳುವಂಥದ್ದು. ಕಾರಣ ಏನಂತ ಹೇಳಿದ್ರೆ ಚಾಲಕರಿಗೆ ಅವರು ಓನರ್ ಸಂಬಂಧಪಟ್ಟಂತರು ಏನಂತ ಹೇಳಿದ್ರೆ ಒಂದು ದಿನಕ್ಕೆ ಭತ್ಯೆ ಅಂತಂದೇಳಿ ಒಂದಿಷ್ಟು ಹಣವನ್ನು ಕೊಡ್ತಾರೆ. ಅದ್ರಲ್ಲೇ ಇವರು ಚಾಲಕರ ಕಡೆಯಿಂದ ಪೀಕುವಂಥದ್ದು. ನಿಮ್ಗೆ ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ದೃಶ್ಯವನ್ನು ಒಂದ್ಸರಿ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ. ಇಲ್ಲಿ ನಿಂತಿರ್ತಕ್ಕಂಥ ಗಣಿ ಲಾರಿಗಳು ಇವೆಷ್ಟು ನೀವು ನೋಡ್ಬೋದು. ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಗೆ ಕಡಿವಾಣ ಹಾಕುವಂಥದ್ದು ಯಾವುದೇ ಕೆಲಸ ಆಗಿಲ್ಲ. ಇವತ್ತು ನಮ್ಮ ಗಮನಕ್ಕೆ ಬಂದ ಕೂಡಲೇ ಇದನ್ನ ನೋಡಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರಿಗೆ ನಾವು ತಿಳಿಸಿದ್ರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಅವರು ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂತಕ್ಕಂಥ ಮಾತು ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಅಕ್ರಮಗಳನ್ನ ತಡಲಿಕ್ಕೆ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 4-5 ವರ್ಷ ಅಂತ ಹೇಳಿದ್ರೆ ಸರಿ ಸುಮಾರು ಕೋಟಿಗಟ್ಟಲೆ ಹಣ ಆಗುತ್ತೆ. ಈ ಕೋಟಿ ಹಣ ಖಾಸಗಿ ವ್ಯಕ್ತಿಯ ಜಾಬ್ ಸೇರುವಂತದ್ದು. ನಾವು ಹೇಳುವಂಥದ್ದು ಏನಂತ ಹೇಳಿದ್ರೆ ಇದು ಸರ್ಕಾರ ಬಕ್ಕಸಕ್ಕೆ ಬಂದಿದ್ರೆ ಒಂದು ಅನುಕೂಲ ಆಗ್ತಿತ್ತು. ಸರ್ಕಾರ ಈ ನಿಟ್ಟಿನಲ್ಲಿ ಇದನ್ನ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಕ್ರಮ ತಗೊಂಡು ಸರ್ಕಾರ ಬಕ್ಕಸಕ್ಕೆ ಇದನ್ನ ತುಂಬುವಂತ ಪ್ರಯತ್ನ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ಯಾರು ಈ ಅಕ್ರಮವನ್ನ ಮಾಡ್ತಿದಾರೋ ಇವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಕೆಲಸ ಮಾಡ್ತೀವಿ. ಎಷ್ಟು ವರ್ಷ ಕೆಲಸ ಮಾಡ್ತೀವಿ? 3 ವರ್ಷ. ಗಾಡಿಗೆ ಎಷ್ಟು ಇಸ್ಕೊಂಡು? ಗಾಡಿ ಯಾರು ಹೊಲ ಯಾರು? ಧರ್ಮಾಪುರ ಸಿದ್ದಪ್ಪ. ಎಷ್ಟು ಎಕರೆ? ಒಂದು 4 ಎಕರೆ. 4 ರೈಲ್ವೆಗೆ ಹೋಗಿಲ್ಲ? ಹೋಗೈತಲ್ಲ. ರೈಲ್ವೆಗೆ ಹೋದ್ರೆ ನೀವು ಹೆಂಗೆ ಇಸ್ಕೊಂಡು? ಏನು ಸರ್ ಹೌದು ಅದೇ ರೈತರ ಸಂಘದಾಗ ಇರ್ತಾರಲ್ಲ ಅವರು ಅವರು ಏನಾಗ್ಬೇಕು ಅಲ್ಲ ಸಿದ್ದಪ್ಪ ಅವ್ರ ಅಣ್ಣ ಟೋಕನ್ ಕೊಡ್ತಾರೆ 4 ವರ್ಷದಿಂದ. ಎಷ್ಟು ಒಂದು ದಿನಕ್ಕೆ ಎಷ್ಟು ಕಲೆಕ್ಷನ್ ಆಗುತ್ತೆ? 1,000 ಟೋಕನ್ ಮತ್ತೆ 100 ಗಾಡಿ ಬರ್ತದೆ. 100 ಗಾಡಿ ಬರ್ತದೆ. 100 ಬೆಳಿಗ್ಗೆ ಯಾವ ಸಂಬಂಧ ಬೆಳಿಗ್ಗೆ ಆಲ 150 ಗಾಡಿ ಬಂದಿ ಅಂತ 63 ಸರ್ವೆ ನಂಬರ್ನಾಗ ಎಷ್ಟು ಗಾಡಿ ಅಂತ ಅನ್ನೋದು ಬೇಕಾಯ್ತು. ಕರೆಕ್ಟ್ ಹೇಳಿಲ್ಲ ಅನ್ನೋದು ಕೂಡ ಎಲ್ಲ ತೊಗೊಂಡೇ ಬಂದೀನಿ ನಾನು ಇಲ್ಲಿಗೆ.
400 ಗಾಡಿಗೆ 400 ಗಾಡಿ ಹೋಗಲ್ಲ ಹೋಗಲ್ಲ ಯಾರು ಹೇಳಿದ್ರು 400 ಗಾಡಿ ಅಲ್ಲಿಂದ ಹೋಗೋದು ನೋಡ್ರಿ ದಿವಸ ನನ್ನ ಯಾರು ಹೇಳಿದ್ರು ಅಂತ ಕೇಳ್ತೀಯಲ್ಲ, ನೀನು ಹೆಂಗೆ ಇಸ್ಕೊಂತೀಯ ಅಂತ ನಾನು ಕೇಳ್ತೀನಿ. ಯಾವ ಕೇಳ್ತೀರಿ ನನ್ನ ಜೊತೆ ಯಾಕೆ ಇಸ್ಕೊಂತೀರಿ ಅಂತ ಮತ್ತೆ ಹೊಲ ಬಿಡಿ ಅಂತ ಯಾರು ಹೇಳಿದ್ರೆ ಅಂತ ಕೇಳ್ತೀಯಲ್ಲ. ಹೊಲ ನಿಮ್ದಲ್ಲ, ಆಲ್ರೆಡಿ ಸರ್ಕಾರದ್ದು. ನಾನು ಅದಕ್ಕೆ ನಾನು ಎಲ್ಲ ತಿಳ್ಕೊಂಬಂದಿದ್ದೀನಿ. ನನ್ನ ಯಾರು ಹೇಳಿದ್ರೆ ಅಂತ ಕೇಳಿದ್ರೆ ನಿನಗೆ ಯಾರು ಹೇಳಿದ್ರೆ ಹೆಂಗೆ ಇಸ್ಕೊಂತೀಯ ಅಂತ ಕೇಳ್ತೀನಿ ನಾನು. ಅಲ್ಲ ಸರ್ ನಮ್ಗೇನು ಕೆಲಸ ಮಾಡೋದು ಕೆಲಸ ಮಾಡೋದಕ್ಕೆ ನಾನು ಬೇಡ ಅಂತ ಹೇಳಿಲ್ಲ. ಒಂದು ದಿನಕ್ಕೆ ಎಷ್ಟು ಗಾಡಿ ಇರ್ತವೆ ಎಷ್ಟಿಲ್ಲ ಅಂತ ಕೇಳ್ತಾ ಇದ್ರೆ ಅದು ಅಂತ ಹೇಳೋಕ್ಕಲ್ಲ ಸರ್ ಮೂಮೆಂಟ್ ಐತೆ ಅಂತ ಇವಾಗ ಹೇಳ್ತಲ್ಲ. ಮೂಮೆಂಟ್ ಪ್ರಕಾರ ಗಾಡಿಗಳು ಬರ್ತವೆ, ಮೂಮೆಂಟ್ ಪ್ರಕಾರ ಗಾಡಿಗಳು ಬರ್ತವೆ. ಒಬ್ಬೊಬ್ಬ ಡ್ರೈವರ್ ಹತ್ರ ಒಂದೊಂದು ಲಾರಿ ಹತ್ರ 20 ರೂಪಾಯಿ ಇಸ್ಕೊಂತಾರೆ. 100-200 ಲಾರಿ ಬಂದರೆ ಒಂದು ದಿನಕ್ಕೆ 4,000 5 ಸಾವಿರ ಇಲ್ಲಾಂದ್ರೆ 10 ಸಾವಿರ ಮಟ್ಟ ಆಗುತ್ತೆ. 10 ಸಾವಿರ ಮಟ್ಟ ಆಗುತ್ತೆ. ಸರ್ ಆಗಲ್ಲ ಹಾಂ, ಎಷ್ಟಾಗುತ್ತೆ? ಆಗ ಸರ್ ಮೂಮೆಂಟ್ ಇರೋದೇ ನೀವು ಕಟ್ಟಿ ಲೋಕಲ್ಗೆ ಯಾಕೆ ಮತ್ತೆ ನೀವೆಲ್ಲ ಬೇವೂರ್ನಲ್ಲ? ಇಲ್ಲೇ 80 ಗಾಡಿ ಇರೋ ಸರ್ ನಾನು ಹೇಳ್ತಾ ಇರೋದು ಇಲ್ಲ ಗಾಡಿ ಇರಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಈ ಪ್ಲಾಟ್ನಾಗ ಇರೋ ಗಾಡಿಗಳಿಗೆ ಇಸ್ಕೊಂತದೆಯಲ್ಲಪ್ಪ, ಅದು ಹೌದಾ ಅಲ್ಲ ಅಂತ ಕೇಳ್ತದೆ. ಸರ್ ಇಲ್ಲೇ ಲೋಕಲ್ ಗಾಡಿ ಲೋಕಲ್ ಗಾಡಿ ಲೋಕಲ್ ಗಾಡಿ ಇಸ್ಕೊಂಡಲ್ಲ, ಹೊರಗಿನ ಗಾಡಿ ಒಟ್ಟು ಇಸ್ಕೊಂತೆ ತಾನೆ. 20 ರೂಪಾಯಿ ಸರ್ ಯಾಕಂದ್ರೆ ಅದು ರೈಲ್ವೆಗೆ ಹೋಗಿ ಇಸ್ಕೊಳಂಗಿಲ್ಲ ನೀವು. ಮಾತಾಡ್ತಾರೆ ನಮ್ದೇನೆ ಇಲ್ಲ, ನಾನು ಹೇಳ್ತೇನೆ ನಿಮಗೆ ಮಾತಾಡ್ತೀನಿ. ಅದನ್ನೇ ನಿಮ್ಗೆ ಹೇಳಕ್ ಬಂದೆ. ನೀನೇ ಟೋಕನ್ ಕೊಡ್ತೀಯ ಅಂತ ಹೇಳಿದ್ರೆ ನೀನು ಕೊಡಲ್ಲ ಅಂತ ಹೇಳಿದ್ರೆ ನಿನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಓನರ್ದಾಗೆ ಮಾತಾಡ್ತಾ ಇದ್ದೆ. ಅದಕ್ಕೆ ನೀವು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಸರ್ಕಾರದ ಜಾಗ, ಅದರಲ್ಲಿ ಇಸ್ಕೊಳಂಗಿಲ್ಲ. ಯಾವ ಡ್ರೈವರ್ ಹತ್ರ ಯಾವ ಲಾರಿ ಹತ್ರ 1 ರೂಪಾಯಿನ ಇಸ್ಕೊಳಂಗಿಲ್ಲ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನ ನೀವು ಹೇಳೋದನ್ನ ಹೇಳಕ್ಕ ಬಿಟ್ಟ ನಾನು ಏನು ಮಾತಾಡ್ಬೇಕು ಅದು ಮಾತಾಡ್ತೀನಿ. ಮಾತಾಡಿ ಸರ್ ಹೆಸರು ನಿಕ್ಕಪ್ಪ ಅಂತ ಈಗಪ್ಪ. ಹೋಯ್ತಾ?
ಹಾಂ ಇಷ್ಟು ಗಾಡಿ ಅದಾವ ಅಂತ ಯಾವ ಊರು ನಿಮ್ಮದು? ನಮ್ದು ಬಾವಳೆ ಹೌದಾ? ಮತ್ತು ಯಾರು ಪ್ಲಾಟ್ ಯಾರ್ದು ಏನಂತ ಗೊತ್ತಿಲ್ಲನ? ಮತ್ತು ಸಿದ್ದಪ್ಪ ಅಂತ ನೋಡ್ರಿ. ಸಿದ್ದಪ್ಪ ಏನು ಬಾಡಿಗೆ ಏನಾರು ಕೊಡ್ತೀರಾ? ಇಲ್ಲ ನಾವು 20 ರೂಪಾಯಿ ಕೊಟ್ಟು ಇಳಿತೀವಿ ಹಿಂಗೆ. ಒಟ್ಟು 20 ರೂಪಾಯಿ ಕೊಡ್ಬೇಕು 20 ರೂಪಾಯಿ ಒಂದು ಗಾಡಿ. ಒಂದು ಗಾಡಿಗೆ. ಅದು ಎಷ್ಟು ವರ್ಷಲಿಂದ ತಗೊಂತಾರೆ ಈ ಥರ ಇದು ಸುಮಾರು ಇದು ಪ್ಲಾಟ್ ಆದಾಗಲಿಂದ ತಗೊಳಕತ್ತಾರ. ಪ್ಲಾಟ್? ಅಂದರೆ ಅಂದಾಜು ಎಷ್ಟು ವರ್ಷ ಆಗಿರ್ಬೋದು? ಅಂದಾಜು ಒಂದು 4 ವರ್ಷ ಆಯ್ತು ನಾನು ಒಂದು 3-4 ವರ್ಷ ಆಯ್ತು. 4 ವರ್ಷದಿಂದ ಸಿದ್ದಪ್ಪ ಅವ್ರು ತಗೊಂತಾರೆ. ಅವ್ರದ್ದೇ ಹೊಲ ಇದು? ಅವ್ರದ್ದೇ ಇದೆ. ಹಾಂ ಹಾಂ ನನಗೆ ಅದು ಯಾರ್ದಂತ ಗೊತ್ತಿಲ್ಲ. ಅದು ಹಿಂಗೆ ಕಣ್ಣು ಮಾರುತಿ ಹಾಂ ಆತಂದ ಅಂತೇಳಿ ಹೇಳ್ತಾರ. ಹಾಂ ಗೊತ್ತಿಲ್ಲ ಮಾಹಿತಿ. ಅದೇ ಇದು ಗೋರ್ಮೆಂಟ್ ಆಗುತ್ತೆ ಅಂತಂದು ಹೇಳಿದ್ರು. ಅದಕ್ಕೆ ನಾವು ಮತ್ತು ಯಾರೋ ಒಬ್ಬರು ವಸೂಲಿ ಮಾಡ್ತಾರ ಅಂತಂದೇಳಿ ಗೊತ್ತಾಯ್ತು. ಒಂದು ಗಾಡಿ 20 ರೂಪಾಯಿ ವಸೂಲಿ ಮಾಡ್ತಾರೆ. ಅದನ್ನೇ ಚೆಕ್ ಮಾಡೋಣ ಅಂತ ಬಂದ್ವಿ. 20 ರೂಪಾಯಿ ತೊಗೊಂಡು ಕೆಳಗೆ ಬಿಡ್ತಾರೆ. ಎಷ್ಟು ಗಾಡಿನ ಬರಲಿ. ಡಿ ಕೆ ಜಿ ಕೂಡ 20 ರೂಪಾಯಿ ತಗೊಂತಾರ. ಹಾಂ ಅದು ಡಿ ಕೆ ಜಿ ಇದು 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 ಕೂಡ ಅವರೇ ತೊಗೊಳೋದ? ಎಲ್ಲ ಎಲ್ಲ ಟೋಕನ್ ಕೊಡ್ತಾರಲ್ಲ, ಆತಿಗೆ ಕೊಡೋದ, ಅದು ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ಎಲ್ಲಿ ಕೊಡ್ತಾನೆ ಟೋಕನ್? ಇಲ್ಲ ಕೊಡ್ತಾರಲ್ಲ ಕೆಳಗೆ ಹೋಟ್ಲ್ ತಗ? ಅಲ್ಲ ಹೋಟ್ಲ್ ತಗಲ್ಲ, ಇಲ್ಲಿ ರಿಂಗ್ನಾಗ ಬಂದು ಕೊಡ್ತಾರೆ ಬೇನ್ ಮಾಡ್ತಕ್ಕೆ. ಹಾಂ ಹಾಂ ಎಂಟ್ರೆನ್ಸಿಗೆ ಹಾಂ ಹಾಂ ಅಲ್ಲಿ ಕೊಡ್ತಾರೆ. ಹಾಂ ಬಿ ಕೆ ಜಿಗೆ ಏನು ಟೋಕನ್ ಇಲ್ಲ. ಒಂದು ಟೋಕನ್ ಕೊಡ್ತಾರೆ ಹಾಂ 20 ರೂಪಾಯಿ ಸಿಗಂಡು. ಮತ್ತು ಅದಕ್ಕೆ ನಂಬರ್ ಬರ್ಕೊಂಡು 20 ರೂಪಾಯಿ ಕೊಟ್ಟು ಇಳಿಸ್ಬಿಡ್ತಾರೆ ಕೆಳಗೆ. ಒಟ್ಟು ಇಲ್ಲೇ ಕಲೆಕ್ಷನ್ ಮಾಡ್ತಾನೆ. ಇಲ್ಲೇ ಕಲೆಕ್ಷನ್ ಮಾಡ್ಕೊಂತಾರೆ. ಒಂದು 400 ಗಾಡಿ ಆಗುತ್ತಾ? ಆಗ್ಬೋದು ಮೂಮೆಂಟ್ ಇದ್ರೆ. ಹಾಂ ಇವಾಗ ನಿಮ್ಮ ಇದರಲ್ಲಿ ಒಂದು 200 ಗಾಡಿ ಅದಾವಲ್ಲ? ಇವಾಗ ಒಂದು 150 ಗಾಡಿ ಇರ್ಬೋದು. ಈಗ ಹ್ಞೂ ಒಂದು ಬೆಳಿಗ್ಗೆ ಒಂದು 100 ಗಾಡಿ ಮೇಲೆ ಬಿಟ್ಟಿರ್ತಾನೆ. ಬೆಳಗ್ಗೆ ಬಿಟ್ಟ ನಾಳೆ ಒಂದು ಶಿಫ್ಟ್ ಬಿಟ್ಟಾನೆ ಬೆಳಿಗ್ಗೆ. ಡೈಲಿ ಇದು ಹಿಂಗೆ ರೊಟೇಷನ್ ಇದು? ಮತ್ತೆ ಪ್ಲಾಟ್ ತಗೊಳಂಗಿಲ್ಲ ಮತ್ತೆ ಅಮೌಂಟ್. ಯಾವ್ದ್ರಾಗ? ಅಲ್ಲಿ ಬಾಟಮ್ ಪ್ಲಾಟ್ ಇದೆ, ಹಾಂ ಹಾಂ ಅಲ್ಲಿ ತಗೊಳಂಗಿಲ್ಲ ಅಮೌಂಟ್. ಇಲ್ಲಿ ಮಾತ್ರ?